ರಾಣೆಬೆನ್ನೂರಿನ ಮಾರುತಿನಗರದ ಕಂಬಳಿ ಲೇಔಟ್ನ ಸಿದ್ಧಿವಿನಾಯಕ ಉದ್ಯಾನವನ ಶಾಸಕ ಪ್ರಕಾಶ್ ಕೋಳಿವಾಡ ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ನಗರಸಭೆ ಅಧಿಕಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಪ್ರಕಾಶ್ ಕೋಳಿವಾಡ, ರಾಣೆಬೆನ್ನೂರು ತಾಲೂಕಿನಲ್ಲಿ ಸುಮಾರು 600 ಉದ್ಯಾನವನಗಳಿದ್ದು ಅವುಗಳ ಅಭಿವೃದ್ಧಿಗೆ ತಮ್ಮ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತ ಸದಾ ಬದ್ಧವಾಗಿದೆ ಅಂತ ಹೇಳಿದರು. ಅಭಿವೃದ್ಧಿಪಡಿಸಿರುವ ಉದ್ಯಾನವನಗಳನ್ನು ಸ್ಥಳೀಯರು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವ ಜವಾಬ್ದಾರಿಯನ್ನ ವಹಿಸಿದರೆ ನಗರ ಇನ್ನಷ್ಟು ಸುಂದರವಾಗಿ ಬೆಳೀತದೆ ಎಂದು ಶಾಸಕರು ಕರೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತರು ಶೇಖಣ್ಣ ಹೊಸಗೌಡ ಹಾಗೂ ಸ್ಥಳೀಯ ನಿವಾಸಿಗಳು ಭಾಗವಹಿಸಿದ್ರು. ಅಕಸ್ಮಾತ್ ಅಭಿವೃದ್ಧಿ ಪಡಿಸಿಕೊಟ್ಟಿದ್ದೇ ಕರೆ ಆದ್ರೆ ಯಾವುದೇ ಕಾರಣಕ್ಕೂ ನಾಶವಾಗದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಾವು ಈ ಕಂಬಳಿ ಲೇಔಟ್ ಜನ ವಹಿಸ್ತೀವಿ. ಅದರಲ್ಲೂ ನಾನು ಹೆಚ್ಚಿನ ನಮ್ಮ ಮನೆ ಇಲ್ಲೇ ಇರೋದ್ರಿಂದ ಈ ಪಾರ್ಕನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ನಾನು ಖಂಡಿತ ಶಾಸಕರಿಗೆ ಸಸಿ ನೀಡುವುದರ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕೆಂದು ಶ್ರೀ ಸಿದ್ಧಿವಿನಾಯಕ ಉದ್ಯಾನವನದ ಕಂಬಳಿ ಲೇಔಟದ ಎಲ್ಲ ನಿವಾಸಿದಾರರಿಂದ ಒಂದು ಸಸಿಯನ್ನು ನೀಡುವುದರ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಸೂಚಿಸುತ್ತದೆ. ದಯವಿಟ್ಟು ನಮಗೇನು ನಾವು ಮಹಾನಗರ ಪಾಲಿಕೆ ಅಂತ ಹೇಳ್ತೇವೆ ಹುಬ್ಳಿ ಧಾರವಾಡ, ಅಲ್ಲೂ ಇಲ್ಲ ಅಷ್ಟು ಪಾರ್ಕ್ಗಳು ನಮ್ಮ ರಾಣೆಬೆನ್ನೂರಲ್ಲಿದ್ದಾವೆ. ನಿವಾಸಿಗಳು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕು. ಒಮ್ಮೆ ಅಭಿವೃದ್ಧಿಪಡಿಸಿದ ಪಾರ್ಕ್ ಮತ್ತು ಹಾಳಾಗಬಾರ್ದು. ಸರ್ಕಾರದ ಹತ್ರ ಏನು ದುಡ್ಡು ಇರ್ತಕ್ಕಂಥದ್ದು ಸಾಕಷ್ಟು ಇರೋದಿಲ್ಲ, ಎಷ್ಟು ಬೇಕು ಅಷ್ಟೇ ಇರಬೇಕು. ಒಮ್ಮೆ ಅಭಿವೃದ್ಧಿಪಡಿಸಿದ ಪಾರ್ಕ್ ಮತ್ತೆ ಮಾಡಿಸೋಕ್ಕೆ ಸರ್ಕಾರ ಹತ್ರ ದುಡ್ಡು ಇರೋದಿಲ್ಲ. ಆದ್ದರಿಂದ ನಾವೊಮ್ಮೆ ಅಭಿವೃದ್ಧಿಪಡಿಸಿದ ಪಾರ್ಕನ್ನು ಅಲ್ಲಿ ನಿವಾಸಿಗಳು ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಅದನ್ನು ಮುಂದೆ ನೋಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. 600 ಪಾರ್ಕ್ನು ನಮ್ಮ ರಾಣೆಬೆನ್ನೂರು ಅಭಿವೃದ್ಧಿ ಆದರೆ ಬಹುಶಃ ಭಾರತ ದೇಶದೊಳಗೆ ಇಷ್ಟು ಪಾರ್ಕ್ ಇರ್ತಕ್ಕಂಥ ನಗರ ಯಾವುದು ಆಗಲಿಕ್ಕಿಲ್ಲ ಅಂತ ನಾನು ನಂಬಿದ್ದೀನಿ. ಅದರಿಂದ ನಾವು ಕೂಡ ಜನರ ಜೊತೆ ಕೈ ಜೋಡಿಸ್ತೀವಿ. ಎಲ್ಲ ಊಟ ಅದ ಮಾಡ್ಬಿಡ್ತೀವಿ. ಭೂಮಿ ತಾಯಿಗೆ ಒಂದೇ ಸ್ಪೀಸೀಸ್ ಇರಬಾರ್ದು ಅಂತ ಹೇಳಿ ಅದು ನಶಿಸಿ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಭೂಮಿ ತಾಯಿ ಮಾಡಿದ್ರು. ಅದೇ ರೀತಿ ಮನುಷ್ಯರು ನಾವು ಬದುಕುಳಿಬೇಕು ಅಂದ್ರೆ ಪ್ರಕೃತಿಯ ಪರವಾಗಿ ನಾವಿದ್ರೆ ಮಾತ್ರ ನಾವು ಬದುಕುಳಿತೀವಿ. ಇನ್ನೂ ಹೆಚ್ಚು ದಿವಸ ಮನುಷ್ಯ ಸಂತತಿ ಇರಬೇಕು ಅಂದ್ರೆ ನಾವು ಪ್ರಕೃತಿಯ ಜೊತೆಗೆ ಭೂಮಿ ತಾಯಿಯ ಜೊತೆಗೆ ನಾವು ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ನಿಟ್ಟಿನೊಳಗೆ ಇವತ್ತು ಎನ್ವಿರಾನ್ಮೆಂಟ್ ಡೇ ದಿವಸ ಈ ಪಾರ್ಕನ್ನು ಅಭಿವೃದ್ಧಿಗೊಳಿಸೋದಕ್ಕೆ ನಾನು ಕೂಡ ಕಮಿಷನರ್ ಅವ್ರಿಗೆ ನಿರ್ದೇಶನವನ್ನು ಕೊಡ್ತೀನಿ. ನಿಮಗೆ ಎಲ್ಲ ಸಹಕಾರವನ್ನು ಕೊಡ್ತೀನಿ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಈ ಥರದ ಪ್ರೈವೇಟ್ ಲೇಔಟ್ಗಳು ಎಷ್ಟಾಗ್ಯಾವ ನಮ್ಮ ರಾಣೆಬೆನ್ನೂರಲ್ಲಿ ಅಂದ್ರೆ 600 ಪಾರ್ಕ್ಗಳು ನಮ್ಮ ರಾಣೆಬೆನ್ನೂರು ತಾಲೂಕಿನಾಗ ಇದು ಒಂದೇ ಅಲ್ಲ, 600 ಅಲ್ರಿ ಸಿಟಿ ಒಳಗೆ ನಗರದೊಳಗೆ 600 ಪಾರ್ಕ್ಗಳು. ಎಲ್ಲ ಪಾರ್ಕನ್ನು ನಗರಸಭೆನೇ ಮಾಡಬೇಕು ಅನ್ನೋದು ಬಹಳ ಕಷ್ಟ ಸಾಧ್ಯ. ಅದರಿಂದ ಇಲ್ಲಿ ಲೋಕಲ್ ಇರ್ತಕ್ಕಂಥ ನಿವಾಸಿಗಳು ಒಂದು ಕಮಿಟಿ ಮಾಡಿಕೊಂಡು ನಾವು ಇದನ್ನು ಮಾಡಿಕೊಡ್ಬೋದು, ಅಭಿವೃದ್ಧಿ ಮಾಡಿಕೊಡ್ಬೋದು. ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಎಷ್ಟೋ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿದ್ರೆ ಮತ್ತು ಜಾಲಿ ಬೆಳೆದ್ಬಿಟ್ಟವ್ರೆ. ಯಾಕಂದ್ರೆ ಲೋಕಲ್ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಅದ್ರ ಬಗ್ಗೆ. ನೀವು ಒಂದು ಕಮಿಟಿ ಮಾಡ್ಕೊಂಡು ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಾವು ನಗರಸಭೆಯಿಂದ ಅಭಿವೃದ್ಧಿ ಪಡಿಸ್ಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಅದ್ರ ಮುಂದೆ ಮೇಂಟೈನ್ ಮಾಡತಕ್ಕಂಥ ಕೆಲಸ ಇಲ್ಲಿಯ ನಿವಾಸಿಗಳು ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಪ್ರಕೃತಿಯ ಭೂಮಿ ತಾಯಿಯ ಜೊತೆಗೆ ನಾವು ನೀವೆಲ್ಲ ಇದ್ದು ಇನ್ನೊಂದು ಸ್ವಲ್ಪ ದಿವಸ ನಾವು ಭೂಮಿ ಮೇಲೆ ಬದುಕಿರೋಣ ಅಂತಕ್ಕಂಥ ಮಾತನ್ನು ಹೇಳಿ ಮಾತಿಗೆ ವಿರಾಮನ ಕೊಡ್ತೀವಿ. ಮನವಿ ಪತ್ರ ಕೊಡ್ತಿದ್ದಾರೆ, ದಯವಿಟ್ಟು ಅದನ್ನು ತಾವು ಸ್ವೀಕರಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ನೋಡ್ರಿ ರಾಜಾರಾಮ್ ಸೈಡ್ ಆಯ್ತು ಮಾಡಲು ಇಲ್ಲ ಅಲ್ಲೇ ರೆಡ್ರಿ ನಗರಸಭೆ ಮತ್ತು ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಇದೇ ರೀತಿ ಪ್ರಕೃತಿ ನಾವು ನಾಶ ಮಾಡ್ಕೊಂಡು ಹೋದ್ರೆ ಮುಂದೊಂದು ದಿನ ಸಸಿಯನ್ನ ಬೆನ್ನಿಗೆ ಕಟ್ಟಿಕೊಂಡು ಆಕ್ಸಿಜನ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬರಬಾರದೆಂದರೆ ಈ ತರದ ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು. ಮಾತ್ರ ನಾವೆಲ್ಲರೂ ಸುಖಿಯಾಗಿರೋದಕ್ಕೆ ಸಾಕ್ಷಿ. ನಿಜವಾಗಲೂ ನಾವು ಪುಣ್ಯವಂತರ ಕರ್ನಾಟಕದ ಹೆಪ್ಪಾಗಿಲ್ಲರು. ನಿಮಗೆ ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ, ಯಾಕಂದ್ರೆ ಶಿಕ್ಷಣವಂತ ಶಾಸಕರು ಸಿಕ್ಕಿದ್ದಾರೆ. ಶಿಕ್ಷಣ ಕ್ರಾಂತಿಯ ಜೊತೆಗೆ ಪರಿಸರ ಸಂರಕ್ಷಕರು ಕೂಡ ಆಗಿದ್ದಾರೆ.
ಈ ಕ್ಷೇತ್ರದಲ್ಲಿ ಒಂದು ಹೊಸ ತರದ ಹೊಸ ಆಯೋಗ, ಹೊಸ ಒಂದು ಯುಗವನ್ನು ಪ್ರಾರಂಭಿಸಿದಂತ ಯುವ ನಾಯಕರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾತು ಕಡಿಮೆ, ಕಾರ್ಯ ಬಹಳ. ಅವರು ಮಾಡುವಂತ ಕಾರ್ಯಗಳೇ ಮಾತನಾಡುವಂತ ಕೆಲಸಗಳಾಗಿದ್ದಾವೆ. ಬಹಳ ಜನ ಮಾತಾಡ್ತಾರೆ, ಬಟ್ ನಮ್ಮ ಶಾಸಕರು ಮಾತು ಕಡಿಮೆ ಆದ್ರೆ ಅವರು ಮಾಡುವಂತ ಕೆಲಸಗಳೇ ಮಾತನಾಡುತ್ತವೆ. ಹಾಗಾಗಿ ಅವ್ರನ್ನ ಅಭಿವೃದ್ಧಿಯ ಹರಿಕಾರರ ಅಂತ ಕರಿತೇವೆ. ಮನವಿಯಿಂದ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂಗೆ ಈ ಮನವಿಯಿಂದ ಪುರಸ್ಕರಿಸಿ ತಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತೀರಿ ಅಂತ. ರಾಣೆಬೆನ್ನೂರು ತಾಲೂಕಿನಲ್ಲಿ ನಗರದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಪಾರ್ಕ್ಗಳಿದ್ದಾವೆ. ಯಾವ ನಿವಾಸಿಗಳು ಅದನ್ನು ಅಭಿವೃದ್ಧಿ ಪಡಿಸುವಂಥ ನಗರಸಭೆ ಹೇಳ್ತಾರೆ, ಅದನ್ನು ಅಭಿವೃದ್ಧಿ ನಾವು ಪಡಿಸಿಕೊಡ್ತೀವಿ. ಆದರೆ ಅಭಿವೃದ್ಧಿ ಪಡಿಸಿದ ಪಾರ್ಕ್ಗಳಲ್ಲಿ ಮತ್ತು ಗಿಡಗಂಟಿಗಳು ಬೆಳೆದು ಮತ್ತು ಹಾಳಾಗಿ ಹೋಗ್ತಕ್ಕಂಥ ಸಾಕಷ್ಟು ಉದಾಹರಣೆ ಇರೋದ್ರಿಂದ ಇಲ್ಲಿ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿ ಅದನ್ನು ನೋಡ್ಕೊತೀವಿ ಅನ್ನೋದಾದರೆ ನಾವು ಇದನ್ನು ಅಭಿವೃದ್ಧಿ ಮಾಡಿಕೊಡ್ತೀವಿ. ಎಲ್ಲ ಪಾರ್ಕನ್ನು ಅಭಿವೃದ್ಧಿ ಮಾಡಿ ಕೊಡ್ತೀವಿ. ನಗರದ